ತುಂಬ ಜನ ಡ್ಯಾನ್ಸರ್ಸು ಗಣೇಶನ ಮುಂದೆ ಡ್ಯಾನ್ಸ್ ಮಾಡಿನೇ ಮೇಲೆ ಬಂದಿರೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ಮಿನಿ ವ್ಲಾಗ್. ಸಂಡೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಅಪರೂಪಕ್ಕೆ ಹೂವು ಮುಡ್ಕೊಳ್ಳೋಣ ಅಂತ ಹೂವು ಮುಡ್ಕೊಂಡೆ. ನಮ್ಮ ಮಾವ ತಂದಿದ್ರು ಮಳೆ ಅಂದ್ರೆ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನನಗೂ ಕೂಡ ತುಂಬಾ ಇಷ್ಟ. ಸೊ ಅದನ್ನು ಮುಡ್ಕೊಂಡು ಫ್ರೆಶ್ ಅಪ್ ಆಗಿ ಸೆಪ್ಟೆಂಬರ್ 13 ನನ್ನ ಮಗಳು ಬರ್ತ್ಡೇ ಇದೆ. ಸೊ ಹಾಗಾಗಿ ಅವಳಿಗೆ ಡ್ರೆಸ್ ಏನಾದ್ರು ತಗೊಂಬರೋಣ ಅಂತ ಹೊರಟಿದ್ವು. ನಾವು ನನ್ನ ಮಗಳಿಗೆ ಬಟ್ಟೆ ಹುಡ್ಕೋದ್ರಲ್ಲಿ ಬಿಸಿ ಆದ್ರೆ ನನ್ನ ಮಗಳಲ್ಲಿ ಇರೋ ಜನಗಳೆಲ್ಲರನ್ನು ಮಾತಾಡ್ಸ್ಕೊಂಡು ಕೂತಿ ನೋಡೋಣ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡೋಣ, ಇಲ್ಲಿ ಏನಾದ್ರು ಆಫ್ಲೈನ್ ಅಲ್ಲಿ ಇಷ್ಟ ಆದ್ರೆ ತಗೊಳ್ಳೋಣ ಅಂತ ಹೊರಟ್ವು. ಅವಳಿಗೆ ಡ್ರೆಸ್ ತಗೊಳ್ಳೋದೇ ದೊಡ್ಡ ತಲೆನೋವಾಗಿತ್ತು ನನಗಂತೂ. ಎಲ್ಲಾ ಅಂಗಡಿನೂ ನೋಡಿದ್ವಿ, ಚಿಕ್ಕನಹಳ್ಳಿಲಿ ಯಾವ ಅಂಗಡಿ ಬಿಟ್ಟಿದೀವಿ ಯಾವ ಅಂಗಡಿ ಬಿಟ್ಟಿಲ್ಲ ಅಂತ ಇಲ್ಲ. ಎಲ್ಲಾ ಶಾಪ್ಗೂ ಹೋಗೋದು, ಡ್ರೆಸ್ ನೋಡೋದು, ಕಂಫರ್ಟಬಲ್ ಆಗುತ್ತಾ, ಅವಳಿಗೆ ವೇರ್ ಮಾಡೋದಕ್ಕಾಗುತ್ತಾ, ಸೆಕೆ ಆಗುತ್ತಾ, ಅವಳಿಗೇನು ಚುಚ್ಚಲ್ವಾ, ಬರೀ ಇದೇ ನೋಡಿದ್ದಾಗಿತ್ತು ಡ್ರೆಸ್ ಅಲ್ಲಿ. ನೋಡಿ ನೀವೇ ನೋಡ್ತಿರ್ಬೋದು ನಾನು ಎಷ್ಟು ಡ್ರೆಸ್ ನ ನೋಡಿದೀನಿ ಅಂತ. ಕೆಲವೊಂದು ಡ್ರೆಸ್ ಇಷ್ಟ ಆಗ್ತಿತ್ತು ಬಟ್ ಕಲರ್ ಇಷ್ಟ ಆಗ್ತಿರ್ಲಿಲ್ಲ, ಕೆಲವೊಂದು ಕಲರ್ ಇಷ್ಟ ಆಗ್ತಿತ್ತು ಬಟ್ ಫ್ಯಾಬ್ರಿಕ್ ಇಷ್ಟ ಆಗ್ತಿರ್ಲಿಲ್ಲ. ಅಂತೂ ಇಂತೂ ಒಂದು ಡ್ರೆಸ್ ಪಿಕ್ ಮಾಡ್ಕೊಂಡು ಮನೆಗೆ ಬಂದೆ. ಅವಳು ಬರ್ತ್ಡೇ ಲಾಗಲ್ ಬರುತ್ತೆ ನಾನು ಯಾವ ಡ್ರೆಸ್ ಪಿಕ್ ಮಾಡಿದೀನಿ ಅಂತ. ನಾವು ಮನೆಗೆ ಬಂದ್ವು, ಬಾಗ್ಲಲ್ಲೇ ಘಮ ಘಮ ಅಂತ ವಾಸನೆ ಬರ್ತಿತ್ತು. ನಾನ್ ಏನ್ ಮಾಡಿರ್ಬೋದು ಅಮ್ಮ ಅಂತ ಒಳಗ್ ಬಂದ್ ನೋಡಿದ್ರೆ ಅಮ್ಮ ಮಟನ್ ಸಾಂಬಾರ್ ಮಾಡಿದ್ರು. ಆಗ್ಲೇ ಸಾಂಬಾರ್ಗೆ ಚಕ್ಕೆ ಪುಡಿ ಹಾಕೋದ್ ಮರ್ತೋಗಿದೀನಿ ಅಂತ ನಾನ್ ಬಂದ್ಮೇಲೆ ಹಾಕ್ತಿದ್ದಾರೆ. ಸಾಂಬಾರ್ ಅಂತೂ ಅಲ್ಟಿಮೇಟ್ ಆಗಿ ಮಾಡಿದ್ರು ನಮ್ಮಮ್ಮ. ಮಟನ್ ಆಗ್ಲಿ ಚಿಕನ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ನಿಮ್ಗೇನಾದ್ರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ. ಊಟ ಮಾಡಿ ರೆಸ್ಟ್ ಮಾಡೋ ಅಷ್ಟರಲ್ಲಿ ಸಂಜೆ ಹಾಗೆ ಹೋಯ್ತು. ಈ ಭಾನುವಾರದೊತ್ತು ಹೇಗ್ ಕಳಿಯುತ್ತೆ ಅಂತಾನೆ ಗೊತ್ತಾಗಲ್ಲ. ನಮ್ಮ ಏರಿಯಾದಲ್ಲಿ ಗಣೇಶನ್ ಕೂರ್ಸಿದ್ರು ಅಲ್ವಾ, ಸೊ ಅದ್ರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಏರಿಯಾದಲ್ಲಿ ಗಣೇಶನ್ ಕೂರ್ಸ್ದಾಗ್ಲೇನೆ ಒಂಥರ ಏರಿಯಾ ಕಳೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನ ಸಂಜೆ ಗಣೇಶನ್ ಕೂರ್ಸಿದ್ರಲ್ಲ, ಅಲ್ಲಿ ಏನೋ ಮಕ್ಳಿಗೆ ಫಂಕ್ಷನ್ ಇಟ್ಕೊಂಡಿದ್ರಂತೆ. ಸೊ ಹಾಗಾಗಿ ಚಿಂಚುಗೂ ಸ್ವಲ್ಪ ತೋರಿಸ್ಕೊಂಡ್ ಬರೋಣ ಅಂತ ಹೇಳಿ ನಾನು ಮಧು ಚಿಂಚು 3 ಜನನು ಚಿಂಚು ಟೋಪಿ ಎಲ್ಲ ಹಾಕೊಂಡು ಚಳಿ ಆಗ್ಬಾರ್ದು ಅಂತ ಕರ್ಕೊಂಡು ಹೊರಟೆ. ನಾವು ಹೋಗೋ ಅಷ್ಟರಲ್ಲಿ ಚಿಂಚು ಫೇವ್ರೇಟ್ ಸಾಂಗ್ ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಡ್ಯಾನ್ಸ್ ಆಡಿ ಎಲ್ಲ ಮುಗ್ದಿ ಹೋಗಿತ್ತು. ನನಗೂ ಬೇಜಾರಾಯ್ತು. ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಚಿಂಚು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿಲ್ಲ, ಡ್ಯಾನ್ಸ್ ಮಾಡ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಆಮೇಲೆ ಮತ್ತೆ ಇನ್ನೊಂದು ಸಾಂಗ್ ಹಾಕೊಂಡು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಣೇಶನ್ ಕೂರಿಸಿದಾಗ ಏರಿಯಾಗಳಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಿರುವಂತದ್ದು ಏನಾದ್ರೂ ಒಂದು ಫಂಕ್ಷನ್ಸ್ ಗಳು ಅಥವಾ ಕಾರ್ಯಕ್ರಮಗಳು ಈ ತರ ಮಾಡ್ತಾ ಇದ್ರೆ ಕೆಲವೊಂದ್ ಮಕ್ಕಳು ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ನಮ್ಮಲ್ಲಿ ಏನೋ ಒಂದು ಪ್ರತಿಭೆ ಇದೆ, ನಾವು ತೋರಿಸಬಹುದು ಜನಗಳಿಗೆ, ನಮ್ಮ ಅಪ್ಪ ಅಮ್ಮನ ಮುಂದೆ ನಾವು ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ. ಅಂಡ್ ಆಲ್ಸೋ ಅವ್ರಿಗೆ ಕಾನ್ಫಿಡೆಂಟ್ ಕೂಡ ಬರುತ್ತೆ. ಸ್ಟೇಜ್ ಫೇರ್ ಇದ್ರೆ ಕಮ್ಮಿ ಕೂಡ ಆಗುತ್ತೆ. ಸೊ ಈ ತರ ಏನಾದ್ರೂ ಫಂಕ್ಷನ್ ಮಾಡಿದಾಗ ದೊಡ್ಡವರಾದ್ರೂ ನಾವು ಈ ತರ ಡ್ಯಾನ್ಸ್ ಮಾಡಿದ್ವು ಗಣೇಶನ್ ಕೂರಿಸಿದಾಗ ಅಂತ ಒಂದು ದೊಡ್ಡ ಮೆಮೊರಿಯಾಗಿ ಕೂಡ ಉಳ್ಕೊಳ್ಳುತ್ತೆ. ನಾವು ಚಿಕ್ಕವರಿದ್ದಾಗ ನಾವು ಕೂಡ ಹೀಗೆ ಗಣೇಶನ್ ಕೂರಿಸಿದಾಗ ಗಣೇಶನ್ ಮುಂದೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಆಟ ಆಡಿಸ್ತಿರ್ತಾರೆ, ಅಲ್ಲಿ ವಿನ್ ಆಗಿ ಪ್ರೈಸ್ ತಗೊಳ್ಳೋದಾಗಿರ್ಬೋದು. ಈ ತರ ಪುಟ್ಟದು ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ನನಗಂತೂ ಚಿಕ್ಕದ್ರಲ್ಲೇನೆ ನಾನು ತುಂಬಾ ಖುಷಿ ಪಡೋದು, ದೊಡ್ಡದ್ರಲ್ಲೇನೋ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ. ಹೀಗೆ ನಾನು ದಿನ ಹೋಯ್ತು. ಚಿಂಚು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಪಿ ಆಗಿರಿ. ಅಂಡ್ ಒನ್ ಮೋರ್ ಥಿಂಗ್, ನಂಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಲಾಟ್ಸ್ ಆಫ್ ಲವ್.